ನಾಳೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಚೊಚ್ಚಲ ವರ್ಷ. ಕಾಂಗ್ರೆಸ್ನ ವೈಫಲ್ಯದ ವಿರುದ್ಧ ಮುಗಿಬೀಳೋದಕ್ಕೆ ಬಿಜೆಪಿ ಕೂಡ ತಂತ್ರ ರೂಪಿಸ್ತಾ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ನಾಳೆಗೆ 1 ವರ್ಷ ತುಂಬುತ್ತೆ. ಈ ಸಂದರ್ಭದಲ್ಲಿ ವಿರೋಧ ಪಕ್ಷ ಬಿಜೆಪಿ ಕಾಂಗ್ರೆಸ್ನ ದುರಾಡಳಿತದ ಅಸ್ತ್ರ ಪ್ಲೇ ಮಾಡೋದಕ್ಕೆ ತಯಾರಿ ನಡೆಸ್ತಾ ಇದೆ. ಒಂದು ಚಾರ್ಜ್ ಶೀಟ್ ಬಿಡುಗಡೆ ಮಾಡೋದಕ್ಕೆ ಕಮಲ ಪಡೆ ಸಜ್ಜಾಗಿರೋದು. 1 ವರ್ಷದ ಚಾರ್ಜ್ ಶೀಟ್ ಅನ್ನು ಡೀಟೇಲ್ಸ್ ಕೊಡ್ತಾರೆ ಗಣಪತಿ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣಪತಿ, ಏನು ಈ ಚಾರ್ಜ್ ಶೀಟ್ ನಲ್ಲಿ ಕಮಲ ಪಡೆ ಏನೆಲ್ಲ ಉಲ್ಲೇಖ ಮಾಡೋದಕ್ಕಿದೆ? ಯಾವೆಲ್ಲ ಅಸ್ತ್ರಗಳು, ಯಾವ ಪ್ರಕರಣಗಳು ಅಥವಾ ಯಾವ ಇನ್ಸಿಡೆಂಟ್ ಗಳನ್ನ ಇಟ್ಕೊಂಡು ಸರ್ಕಾರದ ದುರಾಡಳಿತವನ್ನ ಜನರ ಮುಂದೆ ತರೋದಕ್ಕೆ ಬಿಜೆಪಿ ಹೊರಟಿರೋದು? ಆಲ್ರೆಡಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅನ್ಸುತ್ತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ನಾಳೆಗೆ 1 ವರ್ಷ ಪೂರೈಕೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಇದುವರೆಗೂ ಏನೇನೆಲ್ಲ ಘಟನೆಗಳು ನಡೆದಿವೆ, ರಾಜಕೀಯವಾಗಿ ಯಾವುದನ್ನೆಲ್ಲ ಅಸ್ತ್ರವಾಗಿ ಬಳಸ್ಕೊಳ್ಬಹುದು, ಈಗಾಗಲೇ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹದಗೆಟ್ಟಿದೆ ಅಂತ ನಿನ್ನೆ ದೂರು ಕೊಟ್ಟಿದ್ರು ಬಿಜೆಪಿಯವರು ಹೋಗಿ. ಈ ರೀತಿಯಾದಂಥ ವಿಚಾರಗಳು, ಒಂದಷ್ಟು ಪ್ರಕರಣಗಳು ಎಲ್ಲವನ್ನೂ ಕೂಡ ಮುನ್ನೆಲೆಗೆ ತಂದು ಅದು ಒಂದು ಚಾರ್ಜ್ ಶೀಟ್ ರೂಪದಲ್ಲಿ ಅದನ್ನ ಸಿದ್ಧಪಡಿಸಿ, ನೋಡಿ ಇದು ಕಾಂಗ್ರೆಸ್ನ ದುರಾಡಳಿತ, 1 ವರ್ಷದಲ್ಲಿ ಸಂಪೂರ್ಣವಾಗಿ ರಾಜ್ಯದಲ್ಲಿ ದುರಾಡಳಿತದಿಂದ ಕೂಡಿದೆ, ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ, ಇನ್ನುಳಿದ ಹಾಗೆ ಯಾವೆಲ್ಲ ಪ್ರಕರಣಗಳು ಅಸ್ತ್ರದ ರೂಪದಲ್ಲಿ ಬಿಜೆಪಿಗೆ ಸಿಕ್ಕಿತ್ತೋ ಅದೆಲ್ಲವನ್ನು ಕೂಡ ಒಂದು ಚಾರ್ಜ್ ಶೀಟ್ ರೂಪದಲ್ಲಿ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ಸೊ ಗಣಪತಿ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಗಣಪತಿ, ಈಗ ಏನೇನೆಲ್ಲ ಇರುತ್ತೆ ಕಮಲದ ಚಾರ್ಜ್ ಶೀಟ್ನಲ್ಲಿ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರುದ್ಧ? ಖಂಡಿತ ವಿಜಯ್, ಈಗಾಗಲೇ ನಾವು ನೋಡಿರೋ ಹಾಗೆ ಸರ್ಕಾರದ ವಿರುದ್ಧ ಪ್ರತಿದಿನ ಕೂಡ ಒಂದಷ್ಟು ಆರೋಪಗಳನ್ನು ಬಿಜೆಪಿ ಮಾಡ್ತಾ ಬರ್ತಾ ಇದೆ. ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಅಭಿವೃದ್ಧಿ ಶೂನ್ಯವಾಗಿರುವಂಥದ್ದು. ನೋಡಿ, ಎಲ್ಲೂ ಕೂಡ ರಾಜ್ಯದಲ್ಲಿ ಅಭಿವೃದ್ಧಿ ಆಗಿಲ್ಲ, ಈ ರೀತಿಯಾದಂಥ ಒಂದು ಆರೋಪಗಳು ಮಾಡ್ತಾ ಇರುವಂಥದ್ದು. ಇನ್ನು ಪ್ರಮುಖವಾಗಿ ಬರ ನಿರ್ವಹಣೆ. ನೋಡಿ, ರಾಜ್ಯದಲ್ಲಿ ಬರ ಇದ್ದರೂ ಕೂಡ ಕಾಂಗ್ರೆಸ್ ಸರ್ಕಾರ ಚುನಾವಣೆಯಲ್ಲಿ ಕೂಡ ಬ್ಯುಸಿಯಾಗಿರುವಂಥದ್ದು ನಾವು ನೋಡ್ಬೋದು. ಈ ಹಿನ್ನೆಲೆಯಲ್ಲಿ ಬರದ ಸಂಬಂಧಪಟ್ಟಂಗೆ ಪರಿಹಾರ ಎಷ್ಟು ಜನರಿಗೆ ತಲುಪಿದೆ, ಇನ್ನೂ ಕೂಡ ತಲುಪಿಲ್ಲ. ಈ ವಿಚಾರವನ್ನು ಕೂಡ ತನ್ನ ಚಾರ್ಜ್ ಶೀಟ್ನಲ್ಲಿ ಬಿಡುಗಡೆ ಮಾಡಲಿಕ್ಕೆ ರೆಡಿಯಾಗಿರುವಂಥದ್ದು. ಜೊತೆಗೆ ಮಹಿಳೆಯ ಮೇಲಿನ ದೌರ್ಜನ್ಯ ಇರ್ಬೋದು, ಕಾನೂನಿನ ಸುವ್ಯವಸ್ಥೆ ಇರ್ಬೋದು, ಅದರ ಎಷ್ಟರ ಮಟ್ಟಿಗೆ ಈಗಾಗಲೇ ರಾಜ್ಯದಲ್ಲಿ ವೈಫಲ್ಯಗಳನ್ನ ಕಂಡಿದೆ. ಈ ಎಲ್ಲ ವಿಚಾರಗಳನ್ನ 1 ವರ್ಷದ ಅವಧಿಯಲ್ಲಿ ಸರ್ಕಾರ ಎಡವಿದಂತಹ ಪಾಯಿಂಟ್ಗಳನ್ನು ಇಟ್ಕೊಂಡು ಒಂದಷ್ಟು ಚಾರ್ಜ್ ಶೀಟ್ಗಳನ್ನ ಬಿಡುಗಡೆ ಮಾಡಲಿಕ್ಕೆ ಬಿಜೆಪಿ ಸಿದ್ಧವಾಗಿರುವಂಥದ್ದು. ನೋಡಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ನಾಳೆ 1 ವರ್ಷ ಆಗಿರುತ್ತೆ. ಈ 1 ವರ್ಷದ ಅವಧಿಯಲ್ಲಿ ಪ್ರಮುಖವಾಗಿ ಸರ್ಕಾರದ ಎಡವಿರುವಂತಹ ಒಂದಷ್ಟು ಘಟನೆಗಳೇನಿದೆಯಲ್ಲ ಅದನ್ನ ಇಟ್ಕೊಂಡು ಒಂದಷ್ಟು ಅಟ್ಯಾಕ್ ಮಾಡಲಿಕ್ಕೆ ಈಗಾಗಲೇ ವಿಪಕ್ಷ ಸ್ಥಾನದಲ್ಲಿರುವಂತಹ ಬಿಜೆಪಿ ಹಾಗೂ ಜೆಡಿಎಸ್ ಅನ್ನು ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಚಾರ್ಜ್ ಶೀಟ್ ಅನ್ನು ಬಿಡುಗಡೆ ಕೂಡ ಮಾಡಲಿಕ್ಕೆ ಬಿಜೆಪಿ ರೆಡಿಯಾಗಿರುವಂಥದ್ದು. ಈ ಎಲ್ಲಾ ವಿಚಾರಗಳನ್ನ ನೇರವಾಗಿ ಅಟ್ಯಾಕ್ ಮಾಡುವಂಥದ್ದು. ಅಂದ್ರೆ ಸರ್ಕಾರ ಇದ್ರೂ ಕೂಡ ರಾಜ್ಯದಲ್ಲಿ ಇಲ್ಲದೆ ಇರುವ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಈ ಹಂತದಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಈಗಾಗಲೇ ವಿಪಕ್ಷ ಸ್ಥಾನದಲ್ಲಿರುವಂತಹ ಬಿಜೆಪಿ ಹಾಗೂ ಜೆಡಿಎಸ್ ಎರಡೂ ಕೂಡ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂಥದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.